ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಗಳ ಪ್ರಕಾರ ಜೂನ್ 15 ಸೋಮವತಿ ಅಮಾವಾಸ್ಯೆಯ ನಂತರ ಕೆಲವು ರಾಶಿಯವರಿಗೆ ಶುಭಫಲ ಮಿಶ್ರಫಲ ಕಾಣಲಿದೆ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ನಿಮಗಿಷ್ಟವಾದ ದೇವರ ಹೆಸರನ್ನು ಕಾಮೆಂಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಈ ರಾಶಿಗೆ ಶುಭ ಫಲಗಳು. ವೃಷಭ ರಾಶಿ. ಈ ರಾಶಿಯವರಿಗೆ ಸೋಮವತಿ ಅಮಾವಾಸ್ಯೆ ಅತ್ಯಂತ ಶುಭಕರವಾಗಿದೆ. ವೃತ್ತಿ ಜೀವನದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಮತ್ತು ಆರ್ಥಿಕವಾಗಿ ಲಾಭ ದೊರೆಯುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ಮಾತಿನ ಪ್ರಭಾವದಿಂದ ಜನರನ್ನು ಆಕರ್ಷಿಸುವಿರಿ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ಸಮಯ. ಸಿಂಹ ರಾಶಿ. ಕುಟುಂಬದ ಬೆಂಬಲ ಸಿಗಲಿದೆ. ಆಸ್ತಿ ಖರೀದಿ ಅಥವಾ ಹೂಡಿಕೆಗೆ ಸಂಬಂಧಿಸಿದ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಮೇಷರಾಶಿ. ಪ್ರಗತಿಯ ದಿನವಾಗಿರಲಿದೆ. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಉದ್ಯೋಗದ ಹೊಸ ಅವಕಾಶಗಳು ದೊರೆಯಬಹುದು. ಮಿಶ್ರ ಅಥವಾ ಎಚ್ಚರಿಕೆ ವಹಿಸಬೇಕಾದ ಉಳಿದ ರಾಶಿಗಳು ಅನಗತ್ಯವಾದ ವಿವಾದಗಳನ್ನು ಮಾಡದಿರುವುದು ಉತ್ತಮ. ಯಾವುದೇ ಪ್ರಮುಖ ಆರ್ಥಿಕ ಅಥವಾ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಯಮದಿಂದ ಇರುವುದು ಸೂಕ್ತ. ಸಲಹೆ: ಸೋಮವತಿ ಅಮಾವಾಸ್ಯೆಯಂದು ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದು ಮನಸ್ಸಿನ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ.